ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ದಯಾನಂದ ಪುತ್ತೂರು, ಮೈಸೂರು. ಧನಶೇಖರ್, ತ್ರಿಮೂರ್ತಿ ದೇಗುಲ, ಕೋಣನೂರು. ವೈಭವ್ ದಂಪತಿಗಳು, ಅಬುಧಾಬಿ. ವಿದ್ಯಾ ಪುನೀತ್ ಕುಮಾರ್, ಆಸ್ಟ್ರೇಲಿಯಾ. ದೀಪಾ ಬಾಳಿಗ, ಬೆಂಗಳೂರು. ಹರೀಶ್ ಪಾಯ್, ದುಬೈ. ಶೀತಲ್, ಬೆಂಗಳೂರು. ಕಳೆದ 16 ವರ್ಷಗಳಿಂದ ಪ್ರತಿ ಗುರುವಾರ ರಾತ್ರಿ 9:30ಕ್ಕೆ ಸಹಸ್ರಾರು ಮಂದಿ ಸದ್ಭಕ್ತರಲ್ಲಿ ಆತ್ಮಶಕ್ತಿ ಜಾಗೃತಿಯನ್ನು ಮೂಡಿಸುವ ಪರಮಪೂಜ್ಯ ಡಾಕ್ಟರ್ ಜಿ ಅವರ ಚೇತೋಹಾರಿ ಕಾರ್ಯಕ್ರಮದ ಪಾವನ ಸಂಚಿಕೆ ಇದಾಗಿದೆ. ಈ ಜಗತ್ತಿಂದು ಕೇವಲ ಮಾಯಾಲೋಕದಲ್ಲೇ ವಿಹರಿಸುತ್ತಿದೆ. ಆಧುನಿಕರಂತೂ ಹೆಚ್ಚಿನಂಶ ಸರ್ವದಾ ನಾನು, ನನ್ನದು, ನನ್ನಿಂದ, ನನ್ನಿಂದಲೇ, ನನ್ನಿಂದಾಗಿಯೇ, ನಮಗೆಲ್ಲರಿಗಾಗಿಯೇ, ನಮ್ಮಿಂದಲೇ ಎಂಬಿ ಗರಿಬಿರಿದ ಅಹಂಕಾರ, ಮಮಕಾರಗಳ ಸ್ವಾರ್ಥತೆ, ಸ್ವೈರತೆ, ಸಂಕುಚಿತತೆಗಳಿಂದಲೇ ಜಗದಗಲ ಯಥಾರ್ಥವಾಗಿ ಮೋಜಿನಿಂದಲೇ ಮೆರೆದಾಡುತ್ತಿದ್ದಾರೆ. ಪ್ರತಿ ಮಾನವನಲ್ಲಿ 90%ಕ್ಕಿಂತ ಜಾಸ್ತಿ ಜೈವಿಕ ಕ್ರಿಯೆಗಳ ರೂವಾರಿಯಾದ ದೇಹಕ್ಕೆ ವರ್ಚಸ್ಸಿನ ರುಮಾಲಾದ ದೇವರು ಪ್ರಾಣಶಕ್ತಿ ಇಂದು ಎನರ್ಜಿ ಆಗಿರುವವನು, ಯಾರ್ಯಾರಿಗೂ ಬೇಡದವನು ಎಂದಾಗಿ ಅನುದಿನದ ಅಲರ್ಜಿಯೇ ಆಗಿರುವುದು ನಿಜಕ್ಕೂ ವಿಚಿತ್ರವಾದರೂ ಸತ್ಯವಾಗಿದೆ. ಇಂಥ ಶೋಚನೀಯ ದುಸ್ಥಿತಿಯಿಂದ ಈ ಜಗತ್ತನ್ನು ಪಾರು ಮಾಡಲೆಂದೇ ಇದೇ ಜಗತ್ತಿಗೊಂದೇ ಆದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಕ್ಷೇತ್ರವಾದ ಈ ಡಿವೈನ್ ಪಾರ್ಕ್, ಇದಂತೂ ಜಗತ್ತಿಗೊಂದೇ ಆದ ಸ್ಪಿರಿಚುವಲ್ ಲ್ಯಾಬೋರೇಟರಿ ಆಗಿದೆ. ಸ್ಪಿರಿಚುವಲ್ ಹೀಲಿಂಗ್ ಹಾಸ್ಪಿಟಲ್ ಕೂಡ ಆಗಿದೆ ಎಂಬುದಂತೂ ತೆರೆದ ಸತ್ಯವಾಗಿದೆ. ಕಳೆದ 50 ವರ್ಷಗಳಿಂದ ಕೋಟಿಗಟ್ಟಲೆ ಸದ್ಭಕ್ತರನ್ನು ನಿರ್ಮಿಸಿದ ವಿಶೇಷ ಕೀರ್ತಿಗೆ ಪಾತ್ರವಾದ ಈ ಡಿವೈನ್ ಪಾರ್ಕ್ ಎಂಬುದಂತೂ ಡೈನಮಿಕ್ ಸ್ಪಿರಿಚುಯಾಲಿಟಿಯ ನಿತ್ಯ ಸತ್ಯ ಕೇಂದ್ರವಾಗಿದೆ. ಅಷ್ಟೇಕೆ ಸಾರ್ಥಕ ಸಾಧನಾ ಗರಡಿಯೇ ಆಗಿದೆ. ವೃತ್ತಿಯಲ್ಲಿ ಆಲೋಪತಿ ವೈದ್ಯರಾದ ಪೂಜ್ಯ ಡಾಕ್ಟರ್ ಜಿ ಬಿಎಸ್ಸಿ, ಎಂಬಿಬಿಎಸ್, FAGE ಇಲ್ಲಿನ ಆಡಳಿತ ನಿರ್ದೇಶಕರಾಗಿದ್ದರೂ ಪ್ರವೃತ್ತಿಯಲ್ಲಿ ಅತ್ಯಪರೂಪದ ದೈವ ಸಾಕ್ಷಾತ್ಕಾರ ಪಡೆದು ಭಗವದಾನಂದ ಲೋಕದಲ್ಲೇ ಸದಾ ವಿಹರಿಸುವ ಅತ್ಯಪರೂಪದ
ಆಧುನಿಕ ಸಂತ ಶ್ರೇಷ್ಠರೆಂಬುದು ವಿಚಿತ್ರವಾದರೂ ನಿಜವಾಗಿದೆ. ಜಗದಗಲ ಮೆರೆದಾಡುವ ಸಾಮಾನ್ಯ ಮಾನವರೆಲ್ಲರೂ ಇಲ್ಲಿಗೆ ಬಂದು ಕ್ರಮಬದ್ಧ ಸಾಧಕರಾಗಿ ನಿಜಕ್ಕೂ ಚೈತನ್ಯಶೀಲ ಮಾಧವರೇ ಆಗಿದ್ದಾರೆ. ಕೋಟಿಗಟ್ಟಲೆ ನರರೆಲ್ಲರೂ ವ್ಯಕ್ತಿತ್ವ ವಿಕಸನಗೊಂಡು ಯಥಾರ್ಥ ಹರರೇ ಆಗಿದ್ದಾರೆ. ದೇವರು ದೇಗುಲಗಳಲ್ಲೆಲ್ಲ ಕೇವಲ ಇನರ್ಟ್ ಜಡಮೂರ್ತಿಯಂತೂ ಅಲ್ಲವೇ ಅಲ್ಲ. ನಿಜಕ್ಕೂ ಆತನಂತೂ ಸರ್ವದಾ ಆಲ್ ಅಲರ್ಟ್ ಚಿನ್ಮಯಿ ಸರ್ವಶಕ್ತನೇ ಹೌದು ಎಂಬುದನ್ನು ಕಳೆದ 50 ವರ್ಷಗಳಿಂದಲೂ ಸಾಕ್ಷಾತ್ತಾಗಿ ಅನುಭವಿಸಿ ಪ್ರತಿ ಕ್ಷಣವೂ ಬಗೆ ಬಗೆಯಲ್ಲಿ ಭಗವದಾನಂದ ಲೋಕದಲ್ಲೇ ವಿಹರಿಸುವ ಪೂಜ್ಯ ಡಾಕ್ಟರ್ ಜಿ ಕ್ಷಣ ಕ್ಷಣವೂ ದೇವರೆಲ್ಲರ ಮಧುರವಾಣಿಯ ದಿವ್ಯಾನಂದವನ್ನಾಲಿಸುತ್ತಲೇ ದೇವರೆಲ್ಲರ ಸಾಕ್ಷಾತ್ ದರ್ಶನವಾದ ಭವ್ಯಾನಂದದ ಸೌಭಾಗ್ಯದಿಂದಲೇ ನಲಿ ನಲಿದಾಡುವ ಸಂತ ಶ್ರೇಷ್ಠರೇ ಆಗಿರುವುದಂತೂ ಜಗದಗಲ ತಿಳಿಯದ ಪರಮ ಸತ್ಯವೇ ಆಗಿದೆ. ಈ ಡಿವೈನ್ ಪಾರ್ಕ್ನ ಸಕ್ರಿಯ ಶಾಖೆಗಳಾಗಿ 100 ವಿವೇಕ ಜಾಗೃತ ಬಳಗಗಳು, ಡಿವೈನ್ ಸ್ಪಾರ್ಕ್ಸ್, ಜಗದಗಲ ಕಂಗೊಳಿಸಿ ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ, ಆತ್ಮೋದ್ಧಾರ ಹಾಗೂ ಲೋಕೋದ್ಧಾರಗಳ ಪವಿತ್ರ ಕೈಂಕರ್ಯವನ್ನೇ ನಗು, ನಯ, ನಲಿವಿನಿಂದಲೇ ಹಲವಾರು ವರ್ಷಗಳಿಂದಲೂ ಮಾಡುತ್ತಲೇ ಬಂದಿವೆ. ಇಂಥ ಬೆಳವಣಿಗೆಯಂತೂ ನಿಜಕ್ಕೂ ಕಣ್ಣು ಕುಕ್ಕುವಂತೆಯೇ ಇದೆ. ಪ್ರತಿ ಗುರುವಾರದ ಶ್ರೀ ಶಂಕರ ವಾಹಿನಿಯ ಮೂಲಕ ಪೂಜ್ಯ ಡಾಕ್ಟರ್ ಜಿ ಅವರು ಡೈನಮಿಕ್ ಸ್ಪಿರಿಚುಯಾಲಿಟಿಯ ಬಹುಮುಖಗಳ ಬಗ್ಗೆ ಭಕ್ತರೆಲ್ಲರ ಮನೆ ಹಾಗೂ ಮನಗಳಲ್ಲಿ ಅದ್ಭುತವಾಗಿ ವಿಹರಿಸುತ್ತಲೇ ಬಂದು ಜಗತ್ತಿನಲ್ಲಿ ನವ ಆಧ್ಯಾತ್ಮಿಕ ವಿಶಿಷ್ಟ ಕ್ರಾಂತಿಯನ್ನೇ ಮಾಡುತ್ತಲೇ ಬಂದಿದ್ದಾರೆ. ಪ್ರತಿ ಬಾರಿ 25 ಸಂಚಿಕೆಗಳ ಅವಧಿಯಲ್ಲಿ ಗಣ್ಯ ಮಹನೀಯರ ವಿಶೇಷ ಸಂದರ್ಶನದ ಸೌಭಾಗ್ಯದೊಂದಿಗೆ ನಾವಂತೂ ಈ ನೂತನ ಆಧ್ಯಾತ್ಮಿಕ ಕ್ರಾಂತಿಯನ್ನು ಮುನ್ನಡೆಸುತ್ತಲೇ ಬಂದಿದ್ದೇವೆ. ಇಂದೀಗ ವಿಶೇಷ ಸಂಚಿಕೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಪತಿಯಾದ ಮಾನ್ಯ ಡಾಕ್ಟರ್ ಸುಬ್ರಹ್ಮಣ್ಯ ಯಡಪಡಿತ್ತಾಯ ಅವರ ಸಾಧನಾ ಮಂಜರಿ ಸಂದರ್ಶನವನ್ನು ನೀಡುತ್ತಿದ್ದೇವೆ. ಅದಂತೂ ಸದಾ ಮೈ ನವಿರೇಳಿಸುವಂಥದ್ದೇ ಆಗಿದೆ. ಆಧುನಿಕ ಜನಮನದ ನಾನಾ ವಿಧದ ಪ್ರಶ್ನೆಗಳನ್ನೆಲ್ಲ ಕೇಳಿ ರೋಚಕ ರಮಣೀಯ ಉತ್ತರಗಳನ್ನೆಲ್ಲ ಹೊಮ್ಮಿಸಿದ್ದಂತೂ ಅತಿ ವಿಸ್ಮಯಕರವೇ ಆಗಿದೆ. ಆಲಿಸಿ ಆನಂದಿಸಿ. ನಿಷ್ಠ ಸದ್ಭಕ್ತರಾದ ನಿಮ್ಮೆಲ್ಲರಲ್ಲೂ ಅನನ್ಯ ಇಷ್ಟ ಪ್ರೇಮ ಹಾಗೂ ಗುರುಭಕ್ತಿಗಳಂತೂ ಸರ್ವದಾ ಸಂವರ್ಧನೆಗೊಂಡು ನಿಮ್ಮೊಳಗೆ ಅನನ್ಯ ಕಾರ್ಯದಕ್ಷತೆ, ಕರ್ತವ್ಯಶೀಲತೆ, ಶಿಸ್ತು, ಸಂಯಮಗಳೆಲ್ಲವೂ ಅಕ್ಷಯವಾಗಿ ಚಿಮ್ಮಿ ನಿಮ್ಮೆಲ್ಲರ ಜೀವನವಂತೂ ನಿತ್ಯ ನೂತನವೂ ಸತ್ಯ ಪಾವನವೂ ಆಗಿ ನಿಮ್ಮ ಬಾಳೆಲ್ಲ ಬೆಳಕಾಗಿ ಬದುಕೆಲ್ಲ ಬಂಗಾರವಾಗಿ ಜೀವನವಂತೂ ಜೇನಾಗಲೇಬೇಕೆಂದು ಹಾರೈಸುವೆವು. ನವೋತ್ಸಾಹದ ಕಿಡಿಯಾಗಿಯೇ ಅಕ್ಷಯ ಆನಂದವಂತೂ ಸದಾ ಚಿಮ್ಮುತ್ತಿರಲಿ. ಶ್ರೀ ಶಂಕರ ವಾಹಿನಿ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ನಮ್ಮ ಜೀವನದಲ್ಲಿ ನಾವು ಅನೇಕ ದುಃಖಗಳು, ಸಂಕಷ್ಟಗಳು, ಕೆಟ್ಟ ಘಟನೆಗಳನ್ನು ಅನುಭವಿಸಿರ್ತೇವೆ. ಖಂಡಿತ ನಾವು ಇದನ್ನು ಮರಿಬೇಕು ಅಂತ ಪ್ರತಿ ಬಾರಿ ಪ್ರಯತ್ನ ಮಾಡ್ತೇವೆ. ಪ್ರತಿ ಬಾರಿ ನಾನು ಅದನ್ನು ಮರಿಲಿಕ್ಕೆ ಪ್ರಯತ್ನ ಮಾಡುವಾಗ ನೆನಪಾಗತ್ತೆ. ಹಾಗಿರುವಾಗ ಇದನ್ನು ಮರೆಯುವುದು ಹೇಗೆ? ಅದಕ್ಕೆ ನೀವು ಇಷ್ಟ ದೇವರನ್ನ ಗಟ್ಟಿಯಾಗಿ ನಂಬ್ಕೋಬೇಕು. ಒಬ್ಬ ದೇವರನ್ನು ಗಟ್ಟಿಯಾಗಿ ನಂಬಬೇಕು. ಸೊ ನನ್ನೊಳಗಿನ ಪ್ರಾಣಶಕ್ತಿ ವಿಷ್ಣು, ಕೃಷ್ಣ, ಶಿವ, ಗಣೇಶ, ವಾಸುಕಿ. ಈ ದೇವರಲ್ಲಿ ಈಗ 3 ವಿಧಾನ ಇದೆ: ಭಕ್ತಿಮುಖ, ಶಕ್ತಿಮುಖ, ಯುಕ್ತಿಮುಖ. ಗುರುಜಿ ಹೇಳುವಾಗ ಭಕ್ತಿಮುಖದಲ್ಲಿ 7 ರೂಪಗಳು. ಸೊ ರಾಮಕೃಷ್ಣ, ಶಿವ, ಗಣೇಶ, ವಾಸುಕಿ, ಅಯ್ಯಪ್ಪ. ಶಕ್ತಿ ಮುಖದಲ್ಲಿ ತಾಯಿ ರೂಪದಲ್ಲಿ ಲಲಿತೆ, ದುರ್ಗೆ, ಕಾಳಿ, ಲಕ್ಷ್ಮೀ, ಸರಸ್ವತಿ, ಗಾಯತ್ರಿ, ಹೋಲಿ ಮದರ್, ಶಾರದಾದೇವಿ. ಯುಕ್ತಿ ಮುಖದಲ್ಲೂ ಹಾಗೆ ಅಲ್ಲಾಹು, ಯೇಸು ಕ್ರಿಸ್ತ, ಬುದ್ಧ, ರಾಘವೇಂದ್ರ, ಶಂಕರಾದಿ ಆಚಾರ್ಯರು, ಪುರಂದರಾದಿದಾಸರು, ಶ್ರೀ ಗುರುಜಿ ಮತ್ತು ಅವರ ಜೊತೆ 333 ಕೈವಲ್ಯ ಬಳಗ ಇದೆ ಅಂತಾರೆ.
ಈ ಯಾವುದಾದ್ರು ಒಂದು ರೂಪವನ್ನು ನಿಮ್ಮ ಇಷ್ಟ ದೇವರಾಗಿ ತಗೊಂಡು ಬಂದ ಎಲ್ಲ ಕಷ್ಟವನ್ನು ಅವರಿಗೆ ಅರ್ಪಿಸಿಬಿಡಿ. ನಾನು ಕಷ್ಟ ನನ್ನನ್ನು ಹಿಂಡುತ್ತಿದೆ, ದಯಮಾಡಿ ನನ್ನ ಕಷ್ಟ ನಿಮಗೆ, ನಿಮ್ಮ ಸುಖ ನನಗೆ. ಇನ್ನು ನಾವು ಇಂಟರ್ಚೇಂಜ್ ಮಾಡಿಕೊಳ್ಳೋಣ. ಈ ವ್ಯವಹಾರದಲ್ಲಿ ನಾನು ಖಂಡಿತವಾಗಿಯೂ ನಿಮ್ಮನ್ನು ತುಂಬಿಕೊಳ್ಳುತ್ತೇನೆ, ನಂಬಿಕೊಳ್ಳುತ್ತೇನೆ, ದಿಂಬಿನಂತೆ ನಾನು ಮೆತ್ತಗಾಗುತ್ತೇನೆ. ಬಿಲೀಫ್ ಆ್ಯಂಡ್ ರಿಲೀಫ್, ಇದಕ್ಕೆ ನಾನು ಅಂಟಿಕೊಳ್ಳುತ್ತೇನೆ. ದಯಮಾಡಿ ನನ್ನ ಕಷ್ಟವನ್ನೆಲ್ಲ ನೀವು ಹೇರಬೇಕು. ನಾನು ಮಗು ತಾನೆ, ಕಂದ ತಾನೆ, ದಾಸ ತಾನೆ, ಸಾರ್ಥಕ ಜೀವನಕ್ಕೆ ನಾನು ಅಡಿ ಇಡ್ತಾ ಇದ್ದೇನೆ. ನೀವು ಕೈ ಹಿಡಿದು ನನ್ನನ್ನು ಮೇಲೆ ಏರಿಸಲೇಬೇಕು. ನಾನು ನಮ್ಮ ಏರಿಸ್ತಾ ಇದ್ಲು, ಆದರೆ ಈಗ ನಿಮ್ಮನ್ನೇ ನಾನು ತಂದೆ ತಾಯಿ ಬಂಧು ಬಳಗ ಅಂತ ತಿಳಿದಿದ್ದೇನೆ. ನಿಮಗೆ ಕೋಟಿಗಟ್ಟಲೆ ಮಕ್ಕಳಿದ್ದಾರೆ, ನನಗೆ ನೀವೇ ತಂದೆ ತಾಯಿ, ನೀವು ಒಬ್ಬರೇ. ದಮ್ಮಯ್ಯ ಕಣ್ಣೀರು ಹರಿಸಿಬಿಟ್ರೆ ಭಗವಂತ ಮಗು ಮುದ್ದು ಅಂತಾನೆ. ಇದು ಆಧ್ಯಾತ್ಮಿಕ ಅತ್ಯಂತ ಸರಳ ವಿಧಾನ. ಅಂದರೆ ಭಗವಂತ ಹುಟ್ಟುವಾಗಲೇ ಅಳುವಿನೊಂದಿಗೆ ಮಗನ ಕೊಟ್ಟಿದ್ದಾನೆ. ನಾನು ಜಗತ್ತಿನಲ್ಲಿ ನಗುವಂತೆ ಹೆರಿಗೆ ಮಾಡಿದವರು ಯಾರಿದ್ದಾರೆಂದು ಯಾರೂ ಇಲ್ಲ. ಎಲ್ಲ ಮಕ್ಕಳು ಅಳ್ತಾ ಬರ್ತಾರೆ. ಯಾಕಂದರೆ ಕೊನೆಗಾಲಕ್ಕೆ ನಿನ್ನ ಜೊತೆಗೆ ಬರುವ ಅತ್ಯಂತ ಅಮೂಲ್ಯವಾದ ಸಂಪತ್ತು ಈ ಅಳು. ಅಳುವನ್ನು ನೀನು ಆಳಬೇಕು, ಆಗ ಭಗವಂತ ಸಿಗುತ್ತಾನೆ. ಎಷ್ಟು ಸತ್ಯ ಅದು ನಿಜವಾಗಿಯೂ. ಯೋಚನೆ ಮಾಡಿ, ಆ ಅಳು ಯಾಕೆ ಬರುತ್ತಂದರೆ ಕೊನೆಗಾಲದವರೆಗೆ ನೀನು ನೆನ್ಪಿಟ್ಕೋಬೇಕು ಇದನ್ನು. ಹುಟ್ಟುವುದೇ ಸಂತೋಷ, ಸಂತೋಷದಲ್ಲಿ ಅಳು ಯಾಕೆ ಬರುತ್ತೆ? ಭಗವಂತನೇ ಹೇಳೋದು, ನಾನು ಕೆಲಸ ಮಾಡಬೇಕಾದ್ರೆ ಈ ಅಳು ಎಂಬುದು ಆಕ್ಸಿಲರೇಟರ್ ಆಗಿ ಕೆಲಸ ಮಾಡುತ್ತೆ. ತಾಯಿಗೆ ಗೊತ್ತಿಲ್ಲ ಅಳು ಯಾಕೆ ಬರುತ್ತೆ ಅಂತ. ಅತ್ಯಂತ ಸುಖದಲ್ಲಿದ್ದ ತಾಯಿ ಅಳುವ ಮಗುವನ್ನು ಹೇರ್ತಾಳೆ. ನಾನು ಹೇಳೋದು, ನೀವು ಒಂದು ಅಂಗಿ ಹಾಕ್ಕೊಂಡು ಮಗು ಹೇರಿ, ದೊಣ್ಣಗಿರುತ್ತೆ, ಅದು ಮರ್ಯಾದೆ ತೆಕ್ಕೋಬೇಡಿ. ಅಥವಾ ನಗೋ ಮಗು ಹೇರಿ, ಆಗ ಜಗತ್ತಿಗೆ ಗೊತ್ತಾಗುತ್ತೆ ಜೀವನ ಸುಖ ಅಂತ. ಈಗ ಕಣ್ಣೀರಿದ್ರೆ ಏನಂದರೆ ಕಣ್ಣೀರು ಕೂಡ ಸಹಕಾರಿಯಾಗಿ ಮುಂದೆ ಜೀವನ ಪೂರ್ತಿ ಬರ್ತದೆ. ತಂದೆ ತಾಯಿ ಬಂಧು ಬಳಗ ಗಂಡ ಹೆಂಡತಿ ಸಪರೇಟ್ ಆದಾಗ ಬರೋದೊಳೆ ಅಳುವಿನ ಮೂಲಕ ನಾನಾ ರೀತಿಯ ಸಹಾಯ ಸಿಗುತ್ತೆ. ಏನಿಲ್ಲ ಅಂದರೆ ಒಳಗಿನ ಆತ್ಮಶಕ್ತಿ ಚುರುಕಾಗುತ್ತದೆ, ಅದು ಆಕ್ಸೆಲರೇಟ್ ಆಗಿ ಮಗು ನಾನಿದ್ದೇನೆ ನಿನ್ನ ಜೊತೆಗೆ. ಗಾಡ್ ಈಸ್ ನೋವೇರ್ ಅಲ್ಲ, ಗಾಡ್ ಈಸ್ ನೋ ಹಿಯರ್. ಈ ಭಾವದಿಂದ ಅದ್ಭುತ ಪರಿಣಾಮ ಆಗುತ್ತದೆ. ಹಾಗೆಂದೇ ಒಳಗಿನ ಭಗವಂತ ಪ್ರಮೋಟ್ ಮಾಡುತ್ತಿದ್ದಾನೆ ಅಳುವಿನ ಮೂಲಕ. ಸಪೋರ್ಟ್ ಆಗಿ ನಾನು ಜೀವನ ಪೂರ್ತಿ ಇದ್ದೇನೆ ಅಂತ ನಾವು ಅದನ್ನು ಅರ್ಥಕೊಂಡ್ರೆ ಜೀವನ ಖಂಡಿತ ಜೀನು, ಬದುಕು ಖಂಡಿತ ಬಂಗಾರ, ಬಾಳೆಲ್ಲ ಬೆಳಕು. ಈಗ ಹೇಳ್ತಾರೆ ಅವನು ಬದುಕ್ತಾ ಇದ್ದಾನೆ, ಇವ ಜೀವಿಸ್ತಾ ಇದ್ದಾನೆ. ನನಗೆ ಕಾಣ್ತದೆ ಬದುಕು ಮತ್ತು ಜೀವನ ಒಂದೇ ಅಲ್ಲ, ವ್ಯತ್ಯಾಸ ಇದೆ. ತಮ್ಮ ಪ್ರಕಾರ ಏನು ವ್ಯತ್ಯಾಸ ಇರಬಹುದು? ನಮ್ಮ ಸಂಸ್ಕೃತ ಶಬ್ದದಲ್ಲಿ ಬದುಕು ಅಂದರೆ ಜೀವನ. ಆದರೆ ಬದುಕು ನನ್ನೊಳಗಿನ ಹೋರಾಟ, ಜೀವನ ಹೊರಗಡೆ ನಾವು ಪ್ರದರ್ಶಿಸುವಂಥ ವಸ್ತು ವಿನ್ಯಾಸ ಇದ್ದರೆ ಅದು ಜೀವನ. ಅದು ವನ ಆದರೂ ಓಕೆ, ಒಣ ಆಗಿಬಿಟ್ಟು ಒಣ ಆದರೂ ಆಯಿತು, ಜೀವ ನ ಅಂತ ಆದರೆ ದುರಂತವೇ. ಹಾಗಾಗಿ ಬಹಳ ಕಷ್ಟ ಅದು. ಆ ಬದುಕು ಭಗವಂತನಿಂದಾಗಿ ಇದ್ದದ್ದು. ನಮ್ಮ ಜೀವನದ ಒಳಗಿರುವ ಲೈಫ್ ಇದೆಯಲ್ಲ, ಲವ್ ಇನ್ಫಿನಿಟ್, ಫರ್ಗಿವ್ನೆಸ್, ಎವರ್ ಲಾಸ್ಟಿಂಗ್. ಜೀವನ ಅಂದರೆ ಮತ್ತೇನು ಅಲ್ಲ, ಪ್ರೀತಿ ಮತ್ತು ಕ್ಷಮೆ. ಅದು ಎರಡು ಗುಣ ಇದ್ದರೆ ಭಗವಂತ ಖಂಡಿತವಾಗಿಯೂ ನಡೆಯುತ್ತಾನೆ. ನಾವು ಸೋಲುದು ಪ್ರೀತಿ ತೋರಿಸೋದ್ರಲ್ಲಿ, ಕ್ಷಮಿಸುವುದರಲ್ಲಿ ನಾವು ಸೋತುಕೊಳ್ಳೆ ಅವ ಹಿಂದಿಂದ ಮುಟ್ಟಾಳ ಅಂತ ಹೇಳ್ತೇವೆ. ಪ್ರೀತಿ ತೋರಿಸೋದ್ರಲ್ಲಿ ಸೋತ್ರೆ ಅವನ ಮುಖ ಕಾಣೋದಿಲ್ಲ. ಹಾಗಾಗಿ ದುರಂತ ಬರೋದಲ್ಲೇ. ಆದರೆ ಈ ಬದುಕು ಬಂಗಾರ ಆಗಬೇಕು, ಜೀವನ ಜೇನಾಗಬೇಕು. ಬದುಕು ಬಂಗಾರವಾಗಬೇಕಂದ್ರೆ ಅವ ತನ್ನಷ್ಟಕ್ಕೆ ತಾನು ಸ್ವಾರ್ಥತೆ, ಸ್ವೈರತೆ, ಸಂಕುಚಿತೆ ಆದರೆ ಅದು ನಿಜವಾಗಿ ಪಾಪಿ ಜೀವನವೇ. ಅಲ್ಲಿ ಏನೂ ಸಿಕ್ಕುವುದಿಲ್ಲ. ಇತರರಿಗೆ ಸ್ನೇಹ, ಸೌಹಾರ್ದ, ತ್ಯಾಗ, ಸಹಕಾರ ಈ ಮನೋಭಾವದಿಂದ ಎಲ್ಲರೊಳಗೆ ಒಂದಾದರೆ ಮಾತ್ರ ಇದು ಊದಿನ ಬತ್ತಿಯ ಪರಿಮಳ ಊರೆಲ್ಲ ಹೋದಂತೆ ಅವನ ಜೀವನ ಸಾರ್ಥಕವಾಗುತ್ತದೆ. ಆಗ ಒಳಗಿರುವ ಭಗವಂತ ಖುಷಿಯಾಗಿ ತನ್ನ ನಾನಾ ಲೀಲೆಯ ಮೂಲಕ ನಾನಾ ಕೃಪೆ, ಭಗವಂತನ ಆಶೀರ್ವಾದಕ್ಕೆ ಕೃಪೆ ಎನ್ನುವುದು, ಆ ಕೃಪೆಯನ್ನು ಪುಕ್ಕಟೆಯಾಗಿ ಹಂಚುತ್ತಾನೆ. ಅನಿರೀಕ್ಷಿತವಾಗಿ ನಮಗೆ ಕೆಲವು ಸರಿ ಆನಂದವಾಗುತ್ತದೆ, ನಮ್ಮ ಸಂಕಟ ದೂರ ಆಗುತ್ತದೆ. ಅದೆಲ್ಲ ಈ ರೀತಿ ನಾವು ಮಾಡಿದ ಪರೋಪಕಾರದ ಪುಣ್ಯ ಅಷ್ಟೇ, ಮತ್ತೇನಲ್ಲ. ಹಾಗಾಗಿ ಭಗವಂತ ಬದುಕು ಬಂಗಾರವಾಗಬೇಕಂದ್ರೆ ಇತರರಿಗೆ ನಾವು ನೆರವಾಗಲೇಬೇಕು. ನಮ್ಮ ಜೀವನ ಜೇನಾಗುವುದಂದರೆ ನಮ್ಮಷ್ಟಕ್ಕೆ ನಾವು ಯಾರ ತೊಂದರೆಗೂ ಹೋಗದೆ ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯತೆ, ನಿಸ್ವಾರ್ಥತೆ, ಸಹಕಾರ ಮನೋಭಾವ, ಹೊಂದಿ ಬಾಳುವಿಕೆ, ಸೌಹಾರ್ದತೆ, ಇದರಿಂದ ಆರಾಮವಾಗಿದ್ದು ಎಲ್ಲರನ್ನೂ ನಗು, ನಲಿವು, ನಂದದ ಆತ್ಮವಿಶ್ವಾಸ, ನಂಜಿಲ್ಲದ ವರ್ತನೆ, ನಯನ ಮನೋಹರ ವ್ಯಕ್ತಿತ್ವ, ನಂದದ ನಿಷ್ಠೆ, ಇದರಲ್ಲಿ ನಾವು ಖಂಡಿತವಾಗಿಯೂ ನಮ್ಮನ್ನೇ ನಾವು ಬೆಳೆಸಿಕೊಂಡು ಇತರರು ಬರುವಂತೆ ಮಾಡೋದು. ಹೂವು ಅರಳಿದಾಗ ದುಂಬಿ ಬರುವಂತೆ ಹೇಗೆ ಕರೀತದೆಯೋ, ಜೀವನ ಜೇನಾಗುವುದು ಅಂದರೆ ನಮ್ಮ ವರ್ತನೆಯಿಂದ ನಮ್ಮ ಪರಿವರ್ತನೆ ಆಗಿ ಇತರರಲ್ಲಿ ನಾವು ನಮ್ಮ ಆ ಪ್ರಭಾವವನ್ನು ಬೀರುವುದು. ಆಟೋಮೆಟಿಕ್ಕಾಗಿ ಅದು ಮಾತಾಡಿ ಅಲ್ಲ, ಮೌನದಿಂದ ಕ್ರಾಂತಿಯಾಗುತ್ತದೆ. ಸೊ ಜೀವನವೂ ಜೇನಾಗಬೇಕು, ಬದುಕು ಬಂಗಾರವಾಗಬೇಕು.
ಆಗ ಅವ್ರಿಗೂ ಉದ್ಧಾರ ಆಗುತ್ತೆ. ಇವತ್ತು ಈ ಕಾಲಘಟ್ಟದಲ್ಲಿ ನೋಡ್ತಾ ಹೋದರೆ ಯುವಜನತೆಯಲ್ಲಿ ಬಹಳ ವಿರಳವಾಗಿ ಕಾಣಸಿಗುವಂಥ ಅಂಶ ಅಂತ ಹೇಳಿದ್ರೆ ತಲ್ಲೀನತೆ ಇಲ್ಲ, ಆಸಕ್ತಿ, ಆಲಸ್ಯ, ಏಕಾಗ್ರತೆ ಇಲ್ಲ, ಆಲಸ್ಯ ಮತ್ತು ಎಲ್ಲವೂ ಈಗಲೇ ಆಗಬೇಕು ಅಂತ, ನಾಳೆ ಕಾಯಲಿಕ್ಕಿಲ್ಲ. ಸೊ ಈ ಹರಿ ವರಿ ಕರಿ ಅಂತ ನಾವು ಹೇಳ್ತಾ ಇದ್ದೇವೆ ಮೊದಲು, ನಮ್ಮನ್ನು ಹಾಳು ಮಾಡ್ತದೆ ಅಂತ. ಕರೆಕ್ಟ್. ಈ ಇವುಗಳನ್ನು ಮೈಗೂಡಿಸಿಕೊಳ್ಳಿಕ್ಕೆ ಏನು ಮಾಡ್ಬೋದು ಯುವಜನತೆಯಲ್ಲಿ? ಯುವಜನತೆಗೆ ಆತ್ಮಶಕ್ತಿ ಬಗ್ಗೆ ನಾವು ಪಾಠ ಮಾಡಬೇಕು. ನಾನು ವಿದ್ಯಾರ್ಥಿ ಆದಂಗಿನಿಂದ ನೋಡುತ್ತಿದ್ದು ಒಳಗಡೆ ಆತ್ಮಶಕ್ತಿಯೇ ದೇವರು. ಒಂದು ಇಕ್ವೇಶನ್ ಯಾರು ಹೇಳಿದವರಿಲ್ಲ. ಆತ್ಮಶಕ್ತಿ ಇಲ್ಲ ಅಂದರೆ ದೇವರಿಲ್ಲ, ದೇಹ ಜಡ ಶವ. ಶಿವ ಒಳಗಿದ್ದಾನೆ ಆತ್ಮಶಕ್ತಿ ಎಂಬುದನ್ನು ನಾವು ಗಟ್ಟಿ ಯುವಜನತೆಗೆ ಹೇಳಿದರೆ, ನೀನು ಬದುಕುವುದಲ್ಲ ಭಗವಂತ ಬದುಕುವುದು. 93% ಅವ ಕೆಲಸ ಮಾಡ್ತಾನೆ. ನಮ್ಮ ಮೆಡಿಕಲ್ ವಿಜ್ಞಾನ ಹೇಳೋ ಪ್ರಕಾರ 93% ಒಳಗಿನ ಲೈಫ್ ಜೀವ ಅಥವಾ ಆತ್ಮ ಅಥವಾ ಆತ್ಮಶಕ್ತಿ, ಜ್ಞಾನಶಕ್ತಿ, ಗಾನಶಕ್ತಿ, ಧ್ಯಾನ ಶಕ್ತಿ ಇದೆಲ್ಲ ಭಗವಂತನೇ. 7% ಮಾತ್ರ ನಾವು ಮುಖ ತಿಕ್ಕ ನಕ ಶಿಖ ತೊಳ್ಕೊಳ್ಳೋದು ನಾವು. ಅದಕ್ಕೆ ನಮ್ಗೆ ಪುರ್ಸೋತಿಲ್ಲ. ಎಂಥ ಒಂದು ಸ್ಥಿತಿ ನೋಡಿ. ಆ ಭಗವಂತನ ನಾವು ದಿನದಲ್ಲಿ ಒಮ್ಮೆ ಕೂಡ ಥ್ಯಾಂಕ್ಸ್ ಕೊಡೋದಿಲ್ಲ. ಎಂಥ ದುರಂತ. ಆದರೂ ಅವನಿಗೆ ನನಗೆ ಗೌರವ ಬೇಡ, ಮಗು ನೀನು ನನ್ನ ಸೇವಕನಾಗಿ ಯಥಾರ್ಥವಾಗಿ ನಿನ್ನನ್ನು ನಾನು ಮಗುವಾಗಿ ದಾಸನಾಗಿ ಕಂದನಾಗಿ ಬದುಕಿಸುತ್ತೇನೆ. ನೀನು ಬದುಕೋದು ಕಂಡೇ ನನ್ನ ಖುಷಿ. ನೀನು ನಗುನಗ್ತಾ ಮಗು ನೀನು ಬದುಕು ಚಿರಂಜೀವಿಯಾಗಿ 100 ವರ್ಷ ಬದುಕಿಸ್ತೇನೆ ಅಂತ. ಈ ಒಂದೇನಿತ್ತು ಕೂಡ ಸ್ವಾರ್ಥತೆ ಇಲ್ಲದೆ ನಿಸ್ವಾರ್ಥತೆ ಗಣಿಯಾಗಿ ಈ ರೀತಿ ಅವ ಬದುಕಿಸ್ತಿದ್ದಾನೆ. ಅವನಿಗೇನು ಕೊಡ್ತೇವೆ ನಾವು? ಏನು ಕೊಡೋದಿಲ್ಲ. ಅವನಿಗೇನು ಬೇಕಾಗಿಯೂ ಇಲ್ಲ. ನನ್ನ ಫೋಟೋ ಕಾರ್ಡ ನಾನು ಕೊಡೋದಿಲ್ಲ. ನನ್ನ ಇರುವು ನಿಂಗೆ ಗೊತ್ತಾಗದಿದ್ದಂಗೆ ಸದ್ದಿಲ್ಲದೆ ಸುದ್ದಿ ಮಾಡದೆ ನಾನು ದುಡಿಯುತ್ತೇನೆ. 100 ವರ್ಷ ಕೂಡ ನಾನು ಸದ್ದು ಮಾಡೋದಿಲ್ಲ. ಎಂಥ ತ್ಯಾಗ, ಸೇವೆ, ಸಹಕಾರ ಮನೋಭಾವ. ಇದನ್ನು ನಮ್ಮ ಯುವಶಕ್ತಿ ನಾವು ಹೇಳುವುದಿಲ್ಲ. ಒಳಗಡೆ ಬದುಕಿಸುವ ಭಗವಂತನಿದ್ದಾನೆ. ಅವನೇ ಪ್ರಾಣಶಕ್ತಿ, ದಾನಶಕ್ತಿ, ಪ್ರಾಣನಾಥ, ಪ್ರಾಣದಾತ ಎರಡೂ ಹೌದು. ನಾಥನೂ ಹೌದು, ದಾತನೂ ಹೌದು. ಇದೊಂದು ಸರಳ ಸತ್ಯವನ್ನು ಇಂದಿನ ವಿಜ್ಞಾನ ಹೇಳಿದ್ದರೆ ಅದಕ್ಕೆ ಗುರುಜಿ ಹೇಳೋದು ಇದು ವಿಮುಖ ಜ್ಞಾನ ಅಂತ. ವಿಶೇಷ ಜ್ಞಾನವಾದರೆ ಇದು ಕೊಡ್ಕಿತ್ತಲ್ಲ. ಎಷ್ಟು ಅತ್ಯಂತ ಅದ್ಭುತವಾದ ಸತ್ಯ ಯಾರೂ ಕೊಡೋದಿಲ್ಲ. ಹಾಗಾಗಿ ಆ ಮಕ್ಕಳಿಗೆ ಅವನು ಫಸ್ಟ್ ವಿಟ್ನೆಸ್, ಬೆಸ್ಟ್ ವಿಟ್ನೆಸ್, ಕಂಟಿನ್ಯೂಯಿಂಗ್ಲಿ ಹಿ ಸೀಸಸ್ ಅಂತ ಒಂದು ಗೊತ್ತಿದ್ದರೆ ಮಕ್ಕಳಲ್ಲಿ ಹೇಳ್ಬೋದು. ನಯ ನಾಜೂಕಿನಿಂದ ವರ್ತಿಸಿದಾಗ ಪ್ಲಸ್ ಕೊಡುತ್ತಾನೆ, ನೀನು ಪ್ರಾಣಿಯಂತೆ ಹಾರಿದುವಾಗ ಮೈನಸ್ ಕೊಡುತ್ತಾನೆ. ಇದು ಸತ್ಕರ್ಮ ಕುಕರ್ಮ ಅಂತ ಮೆಲ್ಲ ತಗೊಂಡು ಬಂದು ಸತ್ಕರ್ಮದ ಖಂಡಿತವಾಗಿಯೂ ಸಂದೇಶ ನೀನು ಸಜ್ಜನಾಗುತ್ತಿ, ಕುಕರ್ಮದಿಂದ ದುರ್ಜನಾಗುತ್ತಿ. ಇತರರಿಗೆ ದೋಷವನ್ನು ನೀನು ಇನ್ಫ್ಯೂಸ್ ಮಾಡುತ್ತಿ, ಇಂಜೆಕ್ಟ್ ಮಾಡುತ್ತಿ. ಸಜ್ಜನಾಗ ಇತರರು ನಿನ್ನ ಬಳಿ ಬರುತ್ತಾರೆ, ಅವರಿಗೆ ದಾರಿ ತೋರಿಸ್ತೀವಿ. ಯು ಬಿಕಮ್ ಎ ಗುಡ್ ಟೀಚರ್ ಆ್ಯಂಡ್ ಪ್ರೀಚರ್. ಎಷ್ಟು ಸುಲಭ ಹೇಳ್ಬೋದು. ಈ ಸತ್ಯವನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ದೇವರು ನೋಡ್ತಾನೆ, ಎಲ್ಲಿದ್ದಾನೆ ದೇವರು? ಯೋಚನೆ ನೋಡಿ ಯಾವ ಸ್ಥಿತಿ ಬಂತು. ಈಗ ನಾನು ಉಂಡ್ರೆ ಮಾತ್ರ ದೇವರು ಬದುಕುತ್ತಂತಾರೆ. ಒಳಗಡೆ 30 ಅಡಿ ಉದ್ದದ ಕರಳಿಲ್ವಾ? ಅಲ್ಲಿ ಕೆಲಸ ಮಾಡೋದು ಯಾರು? ನಮ್ಮ ವೈಜ್ಞಾನಿಕ ನಿಲುವು ಎಷ್ಟು ಸಪೋರ್ಟ್ ಆಗುತ್ತಂದರೆ 24 ಗಂಟೆ ಕರಳಿನ ಮೈಕ್ರೋ ಆರ್ಗ್ಯಾನ್ಸ್ ದುಡಿತಾವೆ. ಅದರಿಂದಾಗಿ ನಾವು ಜೀರ್ಣ ಆಗುತ್ತೆ, ಇಲ್ಲದ್ರೆ ವಾಂತಿ ಭೇದಿ ಎಲ್ಲ ಆಗುತ್ತೆ. ಸೊ ತಿನ್ನೋದು ಮುಖ್ಯವಲ್ಲ. ಒಂದು ತೂತಿನ ತಿನ್ನೋದು, ಒಂದು ತೂತಿಂದ ಹೊರಗಾಕೋದು ಮುಖ್ಯವೇ ಅಲ್ಲ. ಅದರ ಮಧ್ಯದ ಸದ್ದಿಲ್ಲದೆ ಸುದ್ದಿ ಮಾಡದೆ ಆಗುವ ಕೆಲಸ ಇದೆಯಲ್ಲ, ಇಟ್ ಈಸ್ ನಿಜವಾಗಿ ಅನ್ಇಮ್ಯಾಜಿನೇಬಲ್. ಅದಕ್ಕೆ ನಾವು ಬೆಲೆ ಕೊಡೋದೇ ಇಲ್ಲ. ನಮ್ಮ ವೈಜ್ಞಾನಿಕ ನಿಲುವಿನಿಂದ ಆಧ್ಯಾತ್ಮಿಕ ಶಕ್ತಿಗೆ ಬೆಲೆ ಕೊಟ್ಟಿದ್ರೆ ಜೀವನ ಬಹಳ ಸುಖಮಯವಾಗುತ್ತಿತ್ತು. ಆ ದೃಷ್ಟಿಯಲ್ಲಿ ನಾವೆಲ್ಲ ಕೃತಜ್ಞರು. ಖಂಡಿತ. ನಂಬರ್ 1 ಇಲ್ಲ ನಮ್ಮಲ್ಲಿ. ಯಾರಿಗೂ ಗೌರವ ಕೊಡೋದಿಲ್ಲ, ಪ್ರಾಣಶಕ್ತಿಗೆ ಕೊಡೋದಿಲ್ಲ. ಅದರ ಹೆಸರಿನಲ್ಲಿ ನಾವು ಬೆಳೆಸ್ತೇವೆ. ನಾನು 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 ಅದೇ ತಟ್ಕೋತೇವೆ. ನಾನು ನಿಜವಾಗಿ ಅಲ್ವೇ ಅಲ್ಲದು, ಒಳಗಿನ ಶಕ್ತಿಯಿಂದಾಗಿ ನಾನು ಅದನ್ನು ಎಣಿಸೋದು ಇಲ್ಲ. ದಿನದಲ್ಲಿ ಒಮ್ಮೆ ಆದರೂ ಗುರುಜಿ ಅದಕ್ಕೆ ಹೇಳ್ತಾರೆ, ರಾತ್ರಿ ಮಲಗುವ ಮುಂಚೆ ದಿನಚರಿಯಲ್ಲಿ ನೀನು ಎಷ್ಟೆಲ್ಲ ಪ್ಲಸ್ ಮಾಡಿದ್ದಿ, ಎಷ್ಟು ಮೈನಸ್ ಮಾಡಿದ್ದಿ. ಮೈನಸ್ಸಿಗೆ ಭಗವಂತನ ಕ್ಷಮೆ ಕೇಳು, ಪ್ಲಸ್ಸಿಗೆ ಭಗವಂತನಿಗೆ ಥ್ಯಾಂಕ್ಸ್ ಕೊಡು. ಎಂಥ ಅದ್ಭುತವಾದ ದಿನಚರಿ ಆಗುತ್ತೆ. ಹಾಗಾದರೆ ನಂದೇನು ಎಲ್ಲ ನಿನ್ನದೇ. ಆ ಪರಾವಲಂಬನೆಯ ಮೂಲಕ ಅದ್ಭುತವಾಗಿ ರಿಫೈನ್ ಆಗುತ್ತದೆ ಜೀವನ. ಎಷ್ಟು ಅದ್ಭುತ ಸರಳ ಸತ್ಯ, ಅದು ನಾವು ಮರೆತೇ ಬಿಟ್ಟಿದ್ದೀವಿ. ಇವತ್ತು ನಾವು ಖಂಡಿತ ಉತ್ತಮವಾದ ಯೋಚನೆ ಮಾಡ್ತೇವೆ. ಯಾಕೆ ನಾವು ಮೊದಲು ಉತ್ತಮರಾಗಬೇಕು, ಆ ನಂತರ ಶ್ರೇಷ್ಠವಾದ ಕೆಲಸ ಸಮಾಜಕ್ಕೆ ಕೊಡಬೇಕು, ಪರೋಪಕಾರಿ ಚಿಂತನೆ ಬೇಕು. ಈ ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ, ಲೋಕೋದ್ಧಾರ ಎಂಬ ಯೋಚನೆಗಳನ್ನು, ಈ ಮೂಲೋದ್ದೇಶವನ್ನು ನಾವು ಹಾಕ್ತಾ ಹೋದರೆ ಈ ಉನ್ನತ ವಿದ್ಯಾಭ್ಯಾಸ ಪಡೆದಂಥ ಯುವಕರೇ ಕೆಲವು ಸಮಾಜ ಘಾತುಕ ಶಕ್ತಿಗಳಾಗ್ತಾರೆ, ಜೀವನದ ಪರೀಕ್ಷೆಯನ್ನು ಎದುರಿಸಲು ಅವರು ಅಸಮರ್ಥರಾಗ್ತಾರೆ. ಹಾಗಾದರೆ
ಏನೋ ಒಂದು ಶಿಕ್ಷಣ ನಾವು ನೀಡ್ತೇವೆ. ನಾನು ಕುಲಪತಿಯಾಗಿ ಮಂಗಳೂರು ವಿಶ್ವವಿದ್ಯಾಲಯ ನೋಡಿದ್ದೇನೆ, 40 ವರ್ಷ ಅಧ್ಯಾಪನ ವೃತ್ತಿಯಲ್ಲಿ ನಾನು ಮುಂದುವರೆದೆ. ಏನೋ ಒಂದು ನ್ಯೂನತೆ ಇದೆ, ಏನೋ ಒಂದು ಅಂಶ ಕಡಿಮೆ ಇದೆ ಅಂತ ಹೇಳುವಂಥದ್ದು ಕಾಣ್ತದೆ. ಹಾಗಾದರೆ ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಬಹುದೊಡ್ಡ ನ್ಯೂನತೆಗಳು ಯಾವುವು? ಆತ್ಮವಿಶ್ವಾಸ ನಾವು ಇನ್ಕ್ರೀಸ್ ಮಾಡುವಲ್ಲಿ ಸೋತಿದ್ದೇವೆ. ಆತ್ಮ ಅಂದರೆ ಎದೆ ಬಡ್ಕೋತೇವೆ, ಎದೆ ಒಳಗಿನ ಶಕ್ತಿನ ಹೇಳೋದಿಲ್ಲ. ನೋಡಿ, ಎದೆ ಬಡ್ಕೋತೇವೆ, ಎದೆ ಚರ್ಮ ಒಳಗಿನ ರಿಬ್ಬಿರ್ಬೋದು, ಬೆನ್ನೆಲುಬು, ಅಥವಾ ಯಥಾರ್ಥವಾಗಿ ಮೂಳೆ ಇರ್ಬೋದು. ಅದಕ್ಕಿಂತ ಒಳಗಡೆ ಭಗವಂತನಿದ್ದಾನೆ. ಈಗ ಮುಷ್ಟಿಗೆ ಹತ್ತಿರದ ಮಾಂಸದ ಮುದ್ದೆ ಹೃದಯ. ಎಷ್ಟು ವಂಡರ್ ಅಂದರೆ ನಿಮಿಷಕ್ಕೆ 72 ಬಾರಿ ಬಡಿದುಕೊಳ್ಳುತ್ತದೆ. ಗ್ರೀಸ್ ಚೇಂಜ್ ಇಲ್ಲ, ಆಯಿಲ್ ಚೇಂಜ್ ಇಲ್ಲ. 100 ವರ್ಷ ಬದುಕಿದ್ರು ನೋ ಆಯಿಲಿಂಗ್, ನೋ ಗ್ರೀಸಿಂಗ್. ಇಂಥ ಒಂದು ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ ಅಂದ್ಕೊಳ್ಳೆ. ಆ ಭಗವಂತ ಶ್ರೇಷ್ಠ ಎಂಬ ಭಾವನೆ ನಾವು ಒಬ್ಬ ವ್ಯಕ್ತಿ ತಲೆಯಲ್ಲಿ ಹಾಕೋದಿಲ್ಲ. ನಮ್ಮ ಮೆಡಿಸಿನ್ ಪ್ರೊಫೆಸರಿಗೆ ನಾನು ಇದನ್ನು ಹೇಳ್ತೇನೆ, ನೀವೊಂದು ದೊಡ್ಡ ಕೊರತೆ ಸರ್ ಇದು. ಒಳಗಡೆ ಭಗವಂತನಿದ್ದ ಅಂತ ಹೇಳಿದ್ರು, ಎಲ್ಲಿದ್ದಾನೆ ಭಗವಂತ ತೋರಿಸ್ಲಿಕ್ಕೆ ಆಗದಿದ್ದಂತೆ ಅವನು ಕೆಲಸ ಮಾಡ್ತಾನೆ ಸರ್. ಸದ್ದಿಲ್ಲ ಸುದ್ದಿಲ್ಲ, ಅದೇ ವಂಡರ್ ಅಂತೇನೆ. ಹೌದೌದಪ್ಪ, ಸತ್ಯವ. ನೀವೇ ನೋಡಿ ಸರ್. ಹಾಗಾದರೆ ಎದೆ ನಾವು ಓಡಬೇಕಂದಾಗ ಎದೆ ಬಡಿತ ಜಾಸ್ತಿ ಆಗುತ್ತೆ, 72ರಿಂದ 110 ಬರುತ್ತೆ. ಅದಕ್ಕೂ ಗೊತ್ತಿದೆ ಬೇಗ ಪಂಪ್ ಮಾಡಬೇಕು ಅಂತ. ನಮ್ಮ ಭಾಷೆಯೆಲ್ಲ ಅರ್ಥ ಆಗುತ್ತೆ, ಭಾವನೆ ಅರ್ಥ ಆಗುತ್ತದೆ. ತನ್ನನ್ನು ತೋರಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ನಿಂದು ಏನು ನಂಗೆ ಬೇಡ, ನಾನು ಕೊಡಲಿಕ್ಕಿರೋದು ಹೊರತು ನಾನು ಸಂಗ್ರಹಿಸಲಿಕ್ಕಿರೋದಲ್ಲ. ಅಂಥ ಒಂದು ಧ್ಯೇಯೋದ್ದೇಶದ ಮುಷ್ಟಿಗಾತ್ರದ ಹೃದಯ ನಮ್ಮಲ್ಲಿದೆ. ಆ ಹೃದಯವಂತಿಕೆಯನ್ನು ಬಂದದ್ದೇ ಅದು. ಮಾನವೀಯ ಹೃದಯವಂತಿಕೆ ನಿನ್ನಲ್ಲಿದ್ದರೆ ಮಾನವನೇ ಯಥಾರ್ಥವಾಗಿ ದೇವರಾಗುತ್ತಾನೆ. ಸೊ ನರ ಇಸ್ ಈಕ್ವಲ್ ಟು ಹರ ಅಂತ ಆಗೋದೇ ಇದೆ. ಅದನ್ನು ನೀವು ತಿಳಿಸಿ ಸರ್ ಅಂಬುದು ನಾನು ಎಲ್ಲರಿಗೂ ಹೇಳಿ. ಅದೆಲ್ಲ ಹೇಗಾಗುತ್ತೆ ನೋಡಪ್ಪ, ಸರ್ಕಾರದ ದೃಷ್ಟಿಯಲ್ಲಿ ನಾವು ಹೊರಗೆ ಹೋಗ್ತೇವಲ್ಲ ನೋಡಿ, ಎಷ್ಟು ನಿಜವಾಗಿ ನಾವು ಕೂಡ ಬಂಧನದಲ್ಲೇ ಇರ್ಬೋದು. ಬಂಧನ ಆಗಬೇಕು. ಇದು ಪುನಃ ಬಂಧನ ಆದರೆ ಏನು ಪ್ರಯೋಜನ? ಅದನ್ನು ನಮ್ಗೆ ಹೇಳೋದಿಲ್ಲ. ನಿಜವಾಗಿ ಆಧ್ಯಾತ್ಮಿಕತೆಯಲ್ಲಿ ಇರುವುದೇ ಹೃದಯವಂತಿಕೆಯಿಂದಲೇ ದೇವರು ಬರೋದು. ಆ ಹೃದಯವನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಬರೀ ಮೆಕ್ಯಾನಿಕಲ್ ಆಗಿ ಇದಲ್ಲ, ಮೆಥಾಡಿಕಲ್ ಆಗಿ ಹೃದಯಕ್ಕೆ ಮತ್ತಷ್ಟು ನಾಮಕೆ ವಾಸ್ತೆ ಇಲ್ಲ, ಕಾಮಕೆ ವಾಸ್ತೆ ಇದೆ. ನಾವು ಯೋಚನೆ ಮಾಡೋಣ, ಒಬ್ಬ ಹೂ ವಿಲ್ ಬೆಲ್ ದಿ ಕ್ಯಾಟ್, ಹಂಗೆ ಹೂ ವಿಲ್ ಪ್ರೊಸೀಡ್ ಅಂತ ಎಲ್ಲರೂ ನೋಡ್ತಾ ಇದ್ರೆ ನಾನು ಅದಕ್ಕೆ ಹೇಳಿದೆ, ನಮ್ಮದೇ ಒಂದು ಸಂಸ್ಥೆ ಕಟ್ತೇನೆ, ಅದರಲ್ಲಿ ಎಲ್ಲರೂ ಬರುವಂತೆ ಮಾಡ್ತೇನೆ. ಆತ್ಮಶಕ್ತಿ ಜಾಗೃತಿ ಯೋಜನೆ ತರ್ತೇನೆ. ಆತ್ಮಶಕ್ತಿ ಜಾಗೃತಿ ಯೋಜನೆ ನಂಬರ್ 1 ಇಂದ ಯೂನಿವರ್ಸ್ ನಮ್ಮದು. ಯಾರು ಆತ್ಮಶಕ್ತಿ ಬಗ್ಗೆ ತರಲೇ ಇಲ್ಲ. ಎಷ್ಟು ಸತ್ಯ, ಎಷ್ಟು ಕಷ್ಟ, ಎಷ್ಟು ಸುಲಭ. ಸೊ ಬದುಕಿಸುವ ಭಗವಂತನೇ ಒಳಗಿದ್ದಾನೆ. ನನ್ನೊಳಗೆ ದೇವರಿಲ್ಲ ಅಂತೇಳಿ ನೀ ಬದುಕೇ ಇಲ್ಲ ಹಂಗಾರೆ ಸತ್ತೋಗಿದ್ದಿ ಹೇಳೋದು ಎಷ್ಟು ಸುಲಭ ನೋಡಿ. ಎಷ್ಟು ಆ ದೇವರಿಗೆ ನಾನಾ ರೂಪ, ನಾನಾ ಸೌಂದರ್ಯ, ನಾನಾ ಲಾವಣ್ಯ, ನಾನಾ ಹೆಸರು, ನಾನಾ ಕೀರ್ತಿ. ಅದು ಕತೆ ಬಿಡಿ. ಶಕ್ತಿ ಒಂದೇ, ರೂಪ ಬೇರೆ, ನಾಮ ಬೇರೆ, ವ್ಯಕ್ತಿ ಬೇರೆ, ವ್ಯಕ್ತಿತ್ವ ಬೇರೆ, ದೈವತ್ವ ಬೇರೆ. ಅದು ಒಪ್ಪೋಣ. ಈಗ ನಮ್ಮ ಭಾರತೀಯ ಸಂಸ್ಕಾರ ಮತ್ತು ಸಂಸ್ಕೃತಿಯ ಪ್ರತೀಕವಾದಂಥ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನು ಹೇಳ್ತದೆ ಅಂತ ಹೇಳಿದರೆ, ಪ್ರತಿ ಮಗುವಿನಲ್ಲಿ 5 ಅಂಶಗಳನ್ನು ನಾವು ಅಳವಡಿಸಿಕೊಳ್ಳಲಿಕ್ಕೆ ಬೇಕಾದಂಥ ಒಂದು ಪ್ರಕ್ರಿಯೆ ಮಾಡಬೇಕು. ಅದು ಶಾರೀರಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಆಗಬೇಕು. ಆಧ್ಯಾತ್ಮ ಸೇರಿಸಿದ್ದಾರೆ. ವೆರಿ ಗುಡ್. ಹಾಂ, ಸ್ಪಿರಿಚುವಾಲಿಟಿ ಹೇಳಿಕೊಳ್ತಾರೆ, ಸ್ಪಿರಿಚುವಾಲಿಟಿ ಇಸ್ ನಥಿಂಗ್ ಬಟ್ ದ ಸೈನ್ಸ್ ಆಫ್ ಹ್ಯೂಮನ್ ಎಕ್ಸಲೆನ್ಸ್ ಅಂತ ಹೇಳಿ ಅದರಲ್ಲಿ ಭಾಳ ಚೆನ್ನಾಗಿ ಬಂದಿದೆ. ಆದರೆ ಇದೆಲ್ಲ ಹೌದು, ಇದಕ್ಕೆ ಬೇಕಾದಂಥ ತಾವು ಹೇಳಿದಾಗೆ ಒಂದು ಕಲಿಕೆಯ ಪೂರಕವಾದ ವಾತಾವರಣ ನಿರ್ಮಾಣ ಆಗಬೇಕಾಗತ್ತೆ. ಸೊ ಇಲ್ಲಿ ತಮ್ಮ ಕಿವಿ ಮಾತೇನು, ಸರ್ಕಾರಕ್ಕಾಗಿ ಸ್ಪಿರಿಚುವಾಲಿಟಿ ಆಗಬೇಕು. ಅದು ನಾನು ಹೇಳೋದು, ನೀವು ಸ್ಪಿರಿಚುವಲ್ ಸೇರಿಸಿ, ಇಟ್ ಶುಡ್ ಬಿ ಡೈನಮಿಕ್. ಅದು ನಿಂತಲ್ಲಿ ಇನಲ್ಟ್ ಆಗಬಾರ್ದು, ಆ್ಯಕ್ಟಿವ್ ಆಗಬೇಕು. ನಾ ಹೇಳಿದ್ನಲ್ಲ, ಪ್ರತಿಯೊಬ್ಬನಲ್ಲೂ ಆತ್ಮಶಕ್ತಿ ಇದೆ ಅಂತ ಹೇಳಿ ಎಲ್ಲ ನಂಬ್ತಾರೆ.
ಅವ ಬದುಕುದಲ್ಲ, ಭಗವಂತ ಬದುಕಿಸುವುದನ್ನಿ ಎಷ್ಟು ಸತ್ಯ ನೋಡಿ. ನಾನು ಮಾಡಿ ಬಿಡ್ತೇನೆ ಅಂತ ಹೇಳ್ತೇನೆ, ತಪ್ಪದು. ಇವ ರಾತ್ರಿ ಮಲಗಿದವ ಎಳೆದಿದ್ದೆ ಯಾರ ಮೇಲೆ ಕಂಪ್ಲೇಂಟ್ ಹಾಕೋದು, ಯಾರನ್ನು ಕೋರ್ಟಿಗೆ ಎಳೆಯುವುದು, ಯಾರಿಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದು, ಏನೂ ಇಲ್ಲ. ಅದು ಕೊರೋನಾ ಸಂದರ್ಭದಲ್ಲಿ ಹೆಚ್ಚಿನವರಿಗೆ ಮನವರಿಕೆ ಆಗಿದೆ. ನಾನು ನನ್ನಿಂದಲೇ ನಾನೇ ಸರ್ವಸ್ವ ಅಂತ ಹೇಳುವಂಥದ್ದು ಹೊರಗೆ ಬರ್ಲಿಕ್ಕೆ ನಮಗೆ ಎಂಥ ಸ್ಥಿತಿ, ಅದು ದುರಂತ. ಅದು ಭಿಕ್ಷುಕರೆಲ್ಲ ಉಳಿದ್ರು, ಹೌದು, ಒಳ್ಳೆ ಸೊಫಿಸ್ಟಿಕೇಟೆಡ್ ಹೋದ್ರು. ಪಾಪ ಏನು ಮಾಡೋದು, ಎಲ್ಲ ವೆಲ್ ಟು ಡೂ ಇದ್ದವ್ರು ಹೋದ್ರು. ಅಂದರೆ ಆ ರೆಸಿಸ್ಟೆನ್ಸನ್ನು, ವೆಲ್ ಟು ಡೂ ರೆಸಿಸ್ಟೆನ್ಸೇ ಇಲ್ಲ, ಇನ್ನರ್ ರೆಸಿಸ್ಟೆನ್ಸ್. ಭಿಕ್ಷುಕರಿಗೆ ಇನ್ನರ್ ರೆಸಿಸ್ಟೆನ್ಸ್ ಭಗವಂತ ಕೊಟ್ಟ. ನೋಡಿ, ನೀ ಹಾರ್ತಿದ್ದಿ ನೋಡು, ನಾನು ದೊಡ್ಡ ಮನೆಯಲ್ಲಿ ಇದ್ದೇನೆ, ನಿನ್ನ ಮನೆಯೇ ಇಲ್ಲ, ಮನೆ ಇದೆ, ಮನಸ್ಸಿಲ್ಲ, ಏನು ಪ್ರಯೋಜನ? ಎಷ್ಟು ಸತ್ಯ ಅದು ನಿಜವಾಗಿ. ಖಂಡಿತ ಖಂಡಿತ.